ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ 30ಕ್ಕಿಂತ ಹೆಚ್ಚಿನ ಇಂಗ್ಲಿಷ್ ವಾಕ್ಯಗಳನ್ನು ಕಲಿತಾ ಇದ್ದೀವಿ. ಈ ವಾಕ್ಯಗಳನ್ನು ನಾವು ಕಲಿಯೋದರಿಂದ ನಮಗೆ ಇಂಗ್ಲಿಷ್ ಮಾತನಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ. ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಶಾಂತ ಮನಸ್ಸಿನಿಂದ ಯೋಚಿಸಿ. ಶಾಂತ ಮನಸ್ಸಿನಿಂದ ಯೋಚಿಸು ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಥಿಂಕ್ ವಿತ್ ಕೂಲ್ ಮೈಂಡ್. ಥಿಂಕ್ ವಿತ್ ಕೂಲ್ ಮೈಂಡ್. ನೆಕ್ಸ್ಟ್ ಸೆಂಟೆನ್ಸ್: ನಾನು ಈ ಸ್ಥಳವನ್ನು ಹೋಗಬೇಕಾಗಿದೆ. ಐ ನೀಡ್ ಟು ಗೋ ಟು ದ ಅಡ್ರೆಸ್. ಐ ನೀಡ್ ಗೋ ಟು ದಿಸ್ ಅಡ್ರೆಸ್. ನಿನ್ನನ್ನು ಎಲ್ಲೋ ನೋಡಿದ್ದೇನೆ. ಐ ಹ್ಯಾವ್ ಸೀನ್ ಯು ಸಮ್ವೇರ್. ಐ ಹ್ಯಾವ್ ಸೀನ್ ಯು ಸಮ್ವೇರ್. ನನ್ನ ಜೊತೆ ಮಾತನಾಡು. ಟಾಕ್ ಟು ಮೀ. ಟಾಕ್ ಟು ಮೀ. ನನ್ನೊಂದಿಗೆ ಕುಳಿತುಕೊಳ್ಳಿ. ಸಿಟ್ ವಿತ್ ಮೀ. ಸಿಟ್ ವಿತ್ ಮೀ. ಜೋರಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಿ. ಸ್ಪೀಕ್ ಲೌಡ್ಲಿ ಆ್ಯಂಡ್ ಕ್ಲಿಯರ್. ಸ್ಪೀಕ್ ಲೌಡ್ ಆ್ಯಂಡ್ ಕ್ಲಿಯರ್. ಅಲ್ಲಿಗೆ ಹೋಗುವುದು ವ್ಯರ್ಥ. ಇಟ್ಸ್ ಯೂಸ್ಲೆಸ್ ಟು ಗೋ ದೇರ್. ಇಟ್ಸ್ ಯೂಸ್ಲೆಸ್ ಟು ಗೋ ದೇರ್. ಈಗ ನನ್ನ ಸರದಿ. ನೌ ಇಟ್ಸ್ ಮೈ ಟೈಮ್. ನೌ ಇಟ್ಸ್ ಮೈ ಟರ್ನ್ ಅಥವಾ ನೌ ಇಟ್ಸ್ ಮೈ ಟೈಮ್ ಅನ್ನು ಹೇಳ್ಬೋದು. ನೀನು ತುಂಬ ಬದಲಾಗಿದ್ದೀಯಾ. ಯು ಹ್ಯಾವ್ ಚೇಂಜ್ಡ್ ಅ ಲಾಟ್. ಯು ಹ್ಯಾವ್ ಚೇಂಜ್ಡ್ ಅ ಲಾಟ್. ನಿಮ್ಮ ಕೆಲಸವನ್ನು ಬೇಗ ಮುಗಿಸಿ ನಾವು ಹೊರಡಬೇಕು. ಫಿನಿಶ್ ಯುವರ್ ವರ್ಕ್ ಕ್ವಿಕ್ಲಿ. ವಿ ಶುಡ್ ಗೋ ಔಟ್. ಫಿನಿಶ್ ಯುವರ್ ವರ್ಕ್ ಕ್ವಿಕ್ಲಿ. ವಿ ಶುಡ್ ಗೋ ಔಟ್. ಅವನು ನನ್ನ ಹಣವನ್ನು ವಾಪಸ್ ಕೊಡಲಿಲ್ಲ. ಅವನು ನನ್ನ ಹಣವನ್ನು ವಾಪಸ್ ಕೊಡಲಿಲ್ಲ. ಹಿ ಡಿಡ್ಂಟ್ ಗಿವ್ ಮೈ ಮನಿ ಬ್ಯಾಕ್. ಹಿ ಡಿಡ್ ನಾಟ್ ಗಿವ್ ಮೈ ಮನಿ ಬ್ಯಾಕ್. ಹಿ ಡಿಡ್ ನಾಟ್ ಗಿವ್ ಮೈ ಮನಿ ಬ್ಯಾಕ್. ನಿಮ್ಮ ಕೆಲಸವನ್ನು ಮುಗಿಸಿ ನಂತರ ಹೊರಡಿ. ಫಿನಿಶ್ ಯುವರ್ ವರ್ಕ್ ದೆನ್ ಗೋ ಔಟ್. ಫಿನಿಶ್ ಯುವರ್ ವರ್ಕ್ ದೆನ್ ಗೋ ಔಟ್. ಹೋಗುವ ಅವಶ್ಯಕತೆ ಇಲ್ಲ. There is no need to go. There is no need to go. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನನಗೆ ಭಯವಾಗುತ್ತಿದೆ. ಐ ಆಮ್ ಗೆಟಿಂಗ್ ಸ್ಕೇರ್ಡ್. ಐ ಆಮ್ ಗೆಟಿಂಗ್ ಸ್ಕೇರ್ಡ್. ನನ್ನೊಂದಿಗೆ ವಾದ ಮಾಡುವುದನ್ನು ನಿಲ್ಲಿಸು. ಸ್ಟಾಪ್ ಆರ್ಗ್ಯೂಯಿಂಗ್ ವಿತ್ ಮೀ. ಸ್ಟಾಪ್ ಆರ್ಗ್ಯೂಯಿಂಗ್ ವಿತ್ ಮೀ. ಅವನು ಅದನ್ನು ಪ್ರತಿದಿನ ಮಾಡುತ್ತಾನೆ. He does it every day. He does it every day. ನೀವು ಇಷ್ಟಪಡುವುದನ್ನು ನೀವು ತೆಗೆದುಕೊಳ್ಳಬಹುದು. You like you have take anything. You like you have take anything. ನಾಳೆ ಮತ್ತೆ ಇಲ್ಲಿ ಭೇಟಿಯಾಗೋಣ. Let's meet here again tomorrow. Let's meet here again tomorrow. ಅನಾರೋಗ್ಯದ ಕಾರಣ ಅವರು ಬಂದಿರಲಿಲ್ಲ. He did not come because of his sick. ನನ್ನ ತಂಗಿಯೊಬ್ಬರಿಗೂ ಮದುವೆ ಆಗಿದೆ. Both of my sisters are married. Both of my sisters are married. ಅವರು ಬರುವವರೆಗೆ ದಯವಿಟ್ಟು ಇಲ್ಲಿ ಕಾಯಿರಿ. Please wait here until he comes. Please wait here until he comes. ಅದು ಯಾರ ಕರೆ, ಅದು ಯಾರ ಕಾಲು ಅಂತ ಹೇಳಲಿಕ್ಕೆ ಹೂಸ್ ಕಾಲ್ ವಾಸ್ ಇಟ್ ಅಂತ ಹೇಳ್ಬೇಕು. ಹೂಸ್ ಕಾಲ್ ವಾಸ್ ಇಟ್. ನಾನು ಸಾಧ್ಯವಾದಷ್ಟು ಪ್ರಯತ್ನಿಸುವೆ. ಐ ವಿಲ್ ಟ್ರೈ ಮೈ ಬೆಸ್ಟ್. ಐ ವಿಲ್ ಟ್ರೈ ಮೈ ಬೆಸ್ಟ್. ನನ್ನಿಂದ ನಿಮಗೆ ಏನಾದರೂ ಆಗಬೇಕು. ವಾಟ್ ಕ್ಯಾನ್ ಐ ಡೂ ಫಾರ್ ಯು. ವಾಟ್ ಕ್ಯಾನ್ ಐ ಡೂ ಫಾರ್ ಯು. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನಾನು ಬೆಳಗ್ಗೆ ಬೇಗನೆ ಎದ್ದೆ. ಐ ಗಾಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ಗಾಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನಾನು ಕಾಯಲು ಸಾಧ್ಯವಿಲ್ಲ. ಐ ಡೋಂಟ್ ವೇಟ್. ಐ ಡೋಂಟ್ ವೇಟ್. ನಾನು ರಾತ್ರಿ ಹೊತ್ತು ಓದುತ್ತೇನೆ. ಐ ಸ್ಟಡಿ ಅಟ್ ನೈಟ್. ಐ ಸ್ಟಡಿ ಅಟ್ ನೈಟ್. ಅದನ್ನೇ ನಾನು ಯೋಚಿಸುತ್ತಿದ್ದೇನೆ. That's what I am thinking. That's what I am thinking.
ನನ್ನ ಕೆಲಸವನ್ನು ನಾನೇ ಮಾಡುತ್ತೇನೆ. ಐ ಡೂ ಮೈ ವರ್ಕ್ ಮೈ ಸೆಲ್ಫ್. ಐ ಡೂ ಮೈ ವರ್ಕ್ ಮೈ ಸೆಲ್ಫ್. ಅವನು ನಿನ್ನಂತೆ ಕಾಣುತ್ತಾನೆ. ಹಿ ಲುಕ್ಸ್ ಲೈಕ್ ಯು. ಹಿ ಲುಕ್ಸ್ ಲೈಕ್ ಯು. ನನಗೆ ಕೆಲಸ ಮಾಡಲು ಅನಿಸುತ್ತಿಲ್ಲ. ಐ ಡೋಂಟ್ ಫೀಲ್ ಲೈಕ್ ವರ್ಕ್. ಐ ಡೋಂಟ್ ಫೀಲ್ ಲೈಕ್ ವರ್ಕ್. ನೀವು ಹೇಗೆ ಸ್ವಾರ್ಥಿಯಾಗುತ್ತೀರಿ? ಹೌ ಕ್ಯಾನ್ ಬಿ ಯು ಸೋ ಸೆಲ್ಫಿಶ್? ಹೌ ಕ್ಯಾನ್ ಯು ಬಿ ಸೋ ಸೆಲ್ಫಿಶ್? ಅವನು ಹಣಕ್ಕಾಗಿ ಮದುವೆಯಾಗಿದ್ದನು. He married for money. He married for money. Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then, take care. Thank you.